ಲವ್ ಅಂದರೆ ಓನ್ಲಿ ಫೀಲಿಂಗ್ಸಾ ಅಥವಾ ರೆಸ್ಪಾನ್ಸಿಬಿಲಿಟಿನಾ? ಎಷ್ಟೋ ಜನಗಳಿಗೆ ಕನ್ಫ್ಯೂಸಿಂಗ್. ಯಾರೋ ನಂಗೆ ಕೇಳಿದ್ದು ಇದೆ, ಸರ್ ಫೀಲಿಂಗ್ಸ್ ಅಂದರೆ ಲವ್ವಾ ಅಥವಾ ರೆಸ್ಪಾನ್ಸಿಬಿಲಿಟಿ ಇರೋದು ಲವ್ವಾ ಅಂತ ಕೇಳ್ತಾರೆ. ಸೊ ಇಲ್ಲಿ ನಿಮ್ಗೆ ಕ್ಲಾರಿಟಿ ಕೊಟ್ಬಿಡ್ತೀನಿ ನಾನು. ಅದಕ್ಕಿಂತ ಮುಂಚೆ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಆ್ಯಂಡ್ ಕೌನ್ಸಿಲಿಂಗ್ ಬೇಕಾ ಸ್ಕ್ರೀನ್ ಮೇಲೆ ನಂಬರ್ ಹಾಕಿರ್ತೀನಿ, ಕಾಂಟ್ಯಾಕ್ಟ್ ಮಾಡಿ. ವಾಟ್ಸಪ್ಪಲ್ಲಿ ನೀವು ಟೆಕ್ಸ್ಟು ಕೂಡ ಮಾಡಿ, ಸಪೋಸ್ ರಿಸೀವ್ ಆಗಿಲ್ಲ ಕಾಲ್ ಅಂತ ಹೇಳಿದ್ರೆ. ಓಕೆ, ಒಂದೊಂದೇ ಪಾಯಿಂಟ್ ನೋಡ್ತಾ ಹೋಗೋಣ. ಫಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ, ಭಾವನೆಗಳ ಜೊತೆ ರೆಸ್ಪಾನ್ಸಿಬಿಲಿಟಿ ತಗೊಳ್ಳುವಂಥದ್ದು ಲವ್ ಆ್ಯಕ್ಚುಲಿ. ನೋಡಿ, ಫಸ್ಟ್ ಕನೆಕ್ಟ್ ಆಗೋದು ನಾವು ಎಮೋಷನ್ಸ್ ಜೊತೆ ಕನೆಕ್ಟ್ ಆಗ್ತೀವಿ. ಒಂದು ಅಟ್ರಾಕ್ಷನ್ನು, ಒಂದೇನೋ ಇಂಪ್ರೆಸ್ ಆಗಿಬಿಡ್ತೀವಿ, ಅವ್ರಿಗೆ ಕನೆಕ್ಟ್ ಆಗ್ತೀವಿ, ಅದೆಲ್ಲ ಓಕೆ. ಭಾವನೆ ಬಿಲ್ಡ್ ಆಗುತ್ತೆ ಅದ್ರ ಮೇಲೆ, ಅದೆಲ್ಲ ಓಕೆ. ಬಟ್ ಈ ಎಮೋಷನ್ಸು, ಅಟ್ರಾಕ್ಷನ್, ಇಂಪ್ರೆಷನ್ ಕನೆಕ್ಟ್ ಆಗುತ್ತಲ್ಲ, ಕನೆಕ್ಟ್ ಆದಮೇಲೆ ರೆಸ್ಪಾನ್ಸಿಬಿಲಿಟಿ ತಗೊಳ್ತೀವಲ್ಲ, ಅದು ನಿಜವಾದ ಲವ್ನ ತೋರಿಸ್ಕೊಡುತ್ತೆ ಆ್ಯಕ್ಚುಲಿ. ನೀವು ಜಸ್ಟ್ ಇಂಪ್ರೆಸ್ ಆಗಿರೋದನ್ನೇ ಇಟ್ಕೊಂಡು ಕೂತ್ಕೊಂಡ್ಬಿಟ್ಟು ಆಮೇಲೆ ರೆಸ್ಪಾನ್ಸಿಬಿಲಿಟಿ ತಗೊಳ್ತಿಲ್ಲ ಅಂತ ಹೇಳಿದ್ರೆ ಅದು ಲವ್ ಅಂತ ಅನಿಸ್ಕೊಳ್ಳಲ್ಲ ಆ್ಯಕ್ಚುಲಿ. ನನ್ನ ಪ್ರಕಾರ ಭಾವನೆ ಜೊತೆಗೆ ರೆಸ್ಪಾನ್ಸಿಬಿಲಿಟಿನೂ ಇರಬೇಕಾಗತ್ತೆ. ಓಕೆ, ಎಕ್ಸಾಂಪಲ್, ಈಗ ಇಬ್ರು ಬದುಕ್ತಿದೀವಿ ಅಂದಮೇಲೆ ನಮಗೆ ಆ ಬದುಕಲಿಕ್ಕೆ ಇಬ್ರು ಕಷ್ಟಪಟ್ಟು ದುಡಿಯೋದು ಮುಖ್ಯ ಆಗತ್ತೆ. ಬಿಕಾಸ್ ಆ ಇಬ್ರು ಸರ್ವೈವಲ್ ಆಗಬೇಕಲ್ಲ. ಸೊ ದಟ್ ಇಸ್, ನಾ ಎಕ್ಸಾಂಪಲ್ ಕೊಟ್ಟಿರೋದು ಅಷ್ಟೇ. ಸೊ ಬರೀ ಭಾವನೆಗಳಷ್ಟೇ ಇದೆ, ನಾನು ಕೆಲ್ಸಕ್ಕೆ ಹೋಗಲ್ಲ, ಹೊಗಳ್ತೀನಿ, ಮಾತಾಡ್ತೀನಿ ಆಗಲ್ಲ. ಹೊಗಳಿಕೆ ಅಂತ ಹೊಟ್ಟೆ ತುಂಬಲ್ಲ, ರೆಸ್ಪಾನ್ಸಿಬಿಲಿಟಿನ ತೊಗೊಳ್ಬೇಕಾಗತ್ತೆ. ಫಸ್ಟ್ ಪಾಯಿಂಟ್. ಸೆಕೆಂಡ್ ಪಾಯಿಂಟ್ ಅಂದರೆ ಗೌರವ ಜೊತೆ ಕಾಳಜಿನೂ ಇರಬೇಕಾಗತ್ತೆ. ಸೊ ಕೆಲವರು ಗೌರವ ಕೊಡಲ್ಲ. ಸೊ ಓಕೆ, ಲವ್ ಆಗಿದೆ, ಮುಗಿದೋಯ್ತು, ರೆಸ್ಪಾನ್ಸಿಬಿಲಿಟಿ ತಗೊಳ್ತೀನಿ ಅಷ್ಟೇ, ಅದೂ ಲವ್ ಅಂತ ಅಲ್ಲ. ಅದರೊಟ್ಟಿಗೆ ಇನ್ನೇನು ಬೇಕು? ಗೌರವನೂ ಬೇಕು. ಗೌರವ ಕೊಡಬೇಕು. ಅಂದರೆ ನೋಡಿ, ಈಕ್ವಲಿ ಗೌರವ ಕೊಡ್ತಿರ್ಬೇಕಾದ್ರೆ ಇಬ್ಬರಲ್ಲೂ ಕೂಡ ಒಂದು ಏನದು ಬಾಂಡಿಂಗ್ ಉಳಿದೋಗುತ್ತೆ, ಸ್ಟ್ರಾಂಗ್ ಆಗುತ್ತೆ ಅಂಡ್ ಉಳಿದೋಗುತ್ತೆ. ಅದರೊಟ್ಟಿಗೆ ಕಾಳಜಿನೂ ಕೂಡ ಇರಬೇಕಾಗತ್ತೆ. ಇಬ್ರು ಮಾಡ್ಬೇಕು, ಒಬ್ರಿಗೊಬ್ರು ಆ ಕಾಳಜಿನ ಇಬ್ರು ಕೊಟ್ಟು ತಗೊಳ್ಳೋದು ಮಾಡಿದಾಗ ಏನಾಗುತ್ತೆ, ಗೌರವ ಕೊಡೋದನ್ನ ಸ್ಟ್ರಾಂಗ್ ಆಗುತ್ತೆ ರಿಲೇಶನ್ಶಿಪ್. ಕಾಳಜಿ ಕೊಟ್ಟಾಗ ಅಗೇನ್ ಅಲ್ಲಿ ಮನುಷ್ಯತ್ವ ಹುಟ್ಟುತ್ತಾ ಬರುತ್ತೆ. ಸೊ ಅವಾಗ ಏನಾಗುತ್ತೆ, ರಿಲೇಶನ್ಶಿಪ್ಪು ಏನದು ಗಂಧದ ಥರ ಇನ್ನೂ ಎಲ್ಲಾ ಕಡೆ ಸ್ಪ್ರೆಡ್ ಆಗ್ತಾ ಬರುತ್ತೆ, ಚೆನ್ನಾಗಾಗತ್ತೆ, ಮನೆ ತುಂಬಾ ಆ ಪ್ರೀತಿ ಅನ್ನೋದು ಕಾಣತ್ತೆ ಅಲ್ಲಿ. ಯಾವಾಗ ಇದು ಗೌರವ ಜೊತೆ ಕಾಳಜಿ ತೋರಿಸ್ತಾ ನೀವು ಮೂವ್ ಆನ್ ಆಗ್ತಾ ಹೋದಂಗೆನೆ. ಎಷ್ಟೋ ಜನಗಳು ಅದನ್ನ ಮಾಡ್ಲಿಕ್ಕೆ ಹೋಗೋದಿಲ್ಲ, ಅದು ಆಗ್ತಾನೂ ಇರಲ್ಲ. ಇದು ಕಷ್ಟ ಆಗತ್ತೆ ಆಕ್ಚುಲಿ. ಓಕೆ, ನೆಕ್ಸ್ಟ್ ಪಾಯಿಂಟ್, ಯಾವುದೇ ಆಗ್ಲಿ ನಾನು ನಿನ್ ಜೊತೆಗಿರ್ತೀನಿ ಅನ್ನೋದು. ಲೈಕ್ ಏನಂತ ಹೇಳಿದ್ರೆ, ಇಬ್ರು ಹೇಗಿರ್ಬೇಕು ಗೊತ್ತಾ, ಕೆಲವರು ಅವ್ರು ಮಾತಾಡೋದಕ್ಕೂ ಅವ್ರು ನಡ್ಕೊಳ್ಳೋದಕ್ಕೂ ಒಂದಕ್ಕೊಂದು ಸಮಂಜಸನೇ ಇರಲ್ಲ. ಹಂಗಲ್ಲ, ಪಕ್ಕಾ ಕ್ಲಿಯರ್ ಆಗಿ ಮಾತಾಡ್ಬೇಕು, ಕ್ಲಿಯರ್ ಆಗಿ ಇರಬೇಕು, ಪ್ರಾಬ್ಲಮ್ ಅಂದಾಗ ಕ್ಲಿಯರ್ ಆಗಿ ಮಾತಾಡ್ಬೇಕು. ಅಂಡ್ ನಾನು ನಿನ್ ಜೊತೆಗೆ ಇರ್ತೀನಿ, ಆಲ್ ಟೈಮ್ ಇರ್ತೀನಿ, ಕಷ್ಟನೋ ಸುಖಾನೋ. ಒಂದೇ ಹೊತ್ತು ಊಟ ಮಾಡ್ಲಿಕ್ಕಾದ್ರೂ ಅಲ್ಲಿ ರೆಡಿ, 3 ಹೊತ್ತು ಊಟ ಮಾಡ್ಲಿಕ್ಕೂ ರೆಡಿ, ಕೂಲಿ ಕೆಲಸ ಮಾಡ್ಲಿಕ್ಕೂ ರೆಡಿ, ಆಫಿಷಿಯಲ್ ವರ್ಕ್ ಇದ್ರು ಅದಕ್ಕೂ ರೆಡಿ. ಒಟ್ಟಿನಲ್ಲಿ ನಿನ್ ಜೊತೆಗಿರ್ತೀನಿ, ಇದು ಕಂಫರ್ಟಬಲ್ ಲೈಫ್, ನಿನ್ ಜೊತೆ ಲೀಡ್ ಮಾಡಬೇಕು, ಅಥವಾ ಅನ್ಕಂಫರ್ಟ್ ಲೈಫ್ ಇದ್ರು ನಿನ್ ಜೊತೆ ಲೀಡ್ ಮಾಡಕ್ ರೆಡಿ ಇದ್ದೀನಿ. ಓವರ್ ಆಲ್ ನಾನಂತೂ ಜೊತೆಗಿದ್ದೀನಿ. ಬರೀ ಮಾತಲ್ಲ, ಅದ್ರ ಡೆಪ್ತಿಗೆ ಇಳಿಬೇಕು. ₹1 ಇದ್ದಾಗ್ಲೂ ಕೂಡ ಅಷ್ಟೇ ಮರ್ಯಾದೆ ಕೊಟ್ಟು ಜೊತೆಗೆ ನಿಲ್ಬೇಕು. ₹1 ಸಿಗದೆ ಹೋದಾಗ್ಲೂ ಅಷ್ಟೇ. ನಿನ್ ಕೈಲಿ ಏನಾಗತ್ತೆ, ನೀ ಕೊಡ್ಸಿರೋದು 2, ಕೊಡ್ಸಿರೋದು 3 ಬಟ್ಟೆ, ಹಿಂಗಲ್ಲ ಮಾತಾಡೋದು. ಅವ್ರ ಯೋಗ್ಯತೆಗೆ ಏನ್ ಕೊಡ್ಸಿರ್ತಾರೆ ಅಷ್ಟು ಖುಷಿ ಇರಬೇಕು, ಕೊಡಿಸ್ದೆ ಹೋದ್ರೂ ಖುಷಿ ಇರಬೇಕು, ಅಂಡ್ ಕಷ್ಟಪಡೋಕ್ಕೂ ರೆಡಿ ಇರಬೇಕು. ಸೊ ಹಂಗಾದ್ರೆ ಅದಕ್ಕೆ ಏನಂತ ಹೇಳ್ತೀವಿ, ರೆಸ್ಪಾನ್ಸಿಬಿಲಿಟಿ ವಿತ್ ಲವ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಏನಂತ ಹೇಳಿದ್ರೆ, ಫೀಲಿಂಗ್ಸ್ನ ಫ್ಲಾಕ್ಚುಯೇಟ್ ಆದ್ರೆ ಕೇರಿಂಗ್ ಮಾಡೋದು. ಲೈಕ್ ಫೀಲಿಂಗ್ಸ್ ಅವಾಗವಾಗ ಫ್ಲಾಕ್ಚುಯೇಟ್ ಆಗ್ತಿರುತ್ತೆ, ಲೈಕ್ ಒಂದೇ ತರ ಇರಲ್ಲ, ಜಗಳ, ಮನಸ್ತಾಪ ಇದೆಲ್ಲ ಆಗ್ತಿರುತ್ತೆ. ಆದ್ರೂ ಕೂಡ ಕೇರಿಂಗ್ ಮಾಡೋ ಗುಣ ಇರತ್ತಲ್ಲ, ಕಾಳಜಿ. ಯಾವಾಗಲೇ ಹೇಳಿದೆ ನಾನು ನಿಮ್ಗೆ, ಲೈಕ್ ಮೂಡ್ ಇದ್ದಾಗ ಮಾತ್ರ ಕೇರ್ ಮಾಡೋದು, ಮೂಡ್ ಇಲ್ದಿರ್ಬೇಕಾದ್ರೆ ಅದಕ್ಕೆ ಏನಂತ ಹೇಳ್ತೀವಿ ಅಂತ ಹೇಳಿದ್ರೆ, ಪ್ರಿಯಾರಿಟಿ ಮೇಲೆ ಹೋಗೋದು ಅಂತ ಹೇಳ್ತೀವಿ, ಅವಶ್ಯಕತೆ ಮೇಲೆ. ದಟ್ ಇಸ್ ನಾಟ್ ಲವ್. ಕೇರ್, ಲೈಕ್ ಏನಂದ್ರೆ ಫೀಲಿಂಗ್ ಫ್ಲಾಕ್ಚುಯೇಟ್ ಆಗ್ತಿದ್ರು ಕೂಡ ರೆಗ್ಯುಲರ್ಲಿ ನಾವು ಕಾಳಜಿ ಮಾಡ್ತೀವಲ್ಲ, ದಟ್ಸ್ ಕಾಲ್ಡ್ ಲವ್. ಫೀಲಿಂಗ್ಸ್ ಆಚೆ ಹೋಗೋದು ಬರೋದು, ಈಗ ಲೈಕ್ ಮೊಬೈಲ್ ಚಾರ್ಜಿಂಗ್ ಅಪ್ ಅಂಡ್ ಡೌನ್, ಲೈಕ್ ಕಡಿಮೆ ಆಗತ್ತೆ ಹೋಗುತ್ತೆ ಇರುತ್ತಲ್ಲ, ಹಂಗೆ ಆಸ್ ಯೂಶುವಲ್ ಅವ್ರದ್ದು ಫೀಲಿಂಗ್ಸ್ ಹೆಚ್ಚು ಕಡಿಮೆ ಆದ್ರೂ ಕೂಡ ನೀವು ಕಾಳಜಿನ ವಹಿಸ್ತಾ ಇದ್ರೆ ಅಲ್ಲಿ ತೋರಿಸ್ಕೊಡುತ್ತೆ, ಎಸ್ 100% ಇವರಲ್ಲಿ ನಿಜವಾದ ಪ್ರೀತಿ ಇದೆ ಅಂತ ಹೇಳಿ. ಸೊ ನಿಜವಾದ ನಾ ಹೇಳೋದಿದೆ, ಲವ್ ಅಂದ್ರೆ ನಾಟ್ ಓನ್ಲಿ ಫೀಲಿಂಗ್ಸ್ ವಿತ್ ರೆಸ್ಪಾನ್ಸಿಬಿಲಿಟಿ, ಫೀಲಿಂಗ್ಸ್ ವಿತ್ ರೆಸ್ಪೆಕ್ಟ್, ಫೀಲಿಂಗ್ಸ್ ವಿತ್ ಕ್ಯಾರಿಂಗ್, ಡೇರಿಂಗ್, ಸ್ಟ್ಯಾಂಡಿಂಗ್ ವಿತ್ ಪಾರ್ಟ್ನರ್ಸ್. ಸೊ ಇದೆಲ್ಲಾನು ಕೂಡ ಇನ್ಕ್ಲೂಡ್ ಆಗುತ್ತೆ. ಓಕೆ ಸ್ನೇಹಿತರೆ, ಈ ಒಂದು ವಿಡಿಯೋದಲ್ಲಿ ಕ್ಲಾರಿಟಿ ಕೊಟ್ಟಿದ್ದೀನಿ. ಏನ್ ಅನಿಸ್ತು ಕಮೆಂಟ್ ಮಾಡಿ, ಇಷ್ಟ ಆದ್ರೆ ಲೈಕ್ ಮಾಡಿ. ಅಂಡ್ ಕೌನ್ಸಿಲಿಂಗ್ ಬೇಕಾ ಸ್ಕ್ರೀನ್ ಮೇಲೆ ನಂಬರ್ ಹಾಕಿರ್ತೀನಿ, ಕಾಂಟ್ಯಾಕ್ಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ಟಾಪಿಕಲ್ಲಿ ಸಿಗೋಣ. ಥ್ಯಾಂಕ್ ಯು ಸೊ ಮಚ್ ಗೈಸ್, ಲವ್ ಯು, ಬಾಯ್.